ನಡ್ಕೊಂಡು ಹೋಗೋಣ ಇನ್ನೇನು ಮಾಡೋಕ್ಕೆ. ನಾನು ಇಷ್ಟು ದಿನ ಟಿ ಪಿ ಅಂದರೆ ಥರ್ಡ್ ಪಾರ್ಟಿ ಅಂದ್ಕೊಂಡಿದ್ದೆ. ವಿಶಾಲವಾದ ಗಾಳಿಯನ್ನು ಸವಿಯುತ್ತಿದ್ದೇನೆ. ನಮಸ್ಕಾರ ಕರುನಾಡು, ನಾನು ನಿಮ್ಮ ವಿಲು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಇವಾಗಿಂದ ವೀಡಿಯೋಸ್ನ ಮಾರ್ನಿಂಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಡೇ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನೋಡ್ಬೋದು, ಇಲ್ಲೇನು ಗಿಡ ಇದೆಯಲ್ಲ, ನನ್ನ ಪೆಟ್ಸ್ ಥರ. ಯಾಕಂದರೆ ನಮ್ಮ ಮನೇಲಿ ನನಗೆ ಪೆಟ್ನ ಸಾಕೋದಕ್ಕೆ ನಮ್ಮ ಮನೇಲಿ ನಮ್ಮಮ್ಮ ಬಿಡ್ತಿಲ್ಲ. ಯಾಕಂದರೆ ನಮ್ಮಮ್ಮ OCD ಅಲ್ವಾ, ಅವ್ರಿಗೆ ಕ್ಲೀನ್ ಇರಬೇಕು ಅಂತ ಇದು ಮಾಡ್ತಿದ್ದಾರೆ. ಸ್ವಲ್ಪ ದಿನ ಅಷ್ಟೇ ಹೇಗೋ ನಮ್ಮಮ್ಮಗೆ ಕನ್ವಿನ್ಸ್ ಮಾಡಿ ನಾಯಿ ತೊಗೊಂಡು ಬರ್ತೀನಿ. ಈ ಗಿಡಕ್ಕೆಲ್ಲ ನೀರು ಹಾಕಿ ನಂತರ ನಾನು ಜಿಮ್ಗೆ ಹೋಗಬೇಕು. ಜಿಮ್ಮಲ್ಲಿ ಇವತ್ತು ಟ್ರೈಪಾಡ್ ತೊಗೊಂಡು ಹೋಗ್ತೀನಿ. ಟ್ರೈಪಾಡ್ ತೊಗೊಂಡೋಗಿ ನಾನು ಏನು ವರ್ಕೌಟ್ ಮಾಡ್ತೀನಿ ಅಂತ ಕವರ್ ಮಾಡ್ತೀನಿ. ಓಕೆನಾ, ಬನ್ನಿ ಹೋಗೋಣ. ಗೈಸ್, ಇವಾಗ ಗಿಡಗೆಲ್ಲ ನೀರು ಹಾಕಿ ಆಗಿದೆ. ಸೊ ಇವಾಗ ನಾನು ಜಿಮ್ಗೆ ಹೊರಡಬೇಕು. ಈ ಗಿಡದಲ್ಲಿ ಒಂದು ಹೂವು ಬಿಟ್ಟಿದೆ. ಅದ್ ನೋಡಕ್ಕೆ ಲಿಟ್ರಲಿ ರಿಯಲ್ ಲೈಫಲ್ಲಿ ಎಡಿಟ್ ಮಾಡಿರೋ ರೀತಿ ಕಾಣಿಸ್ತಿದೆ. ಅಷ್ಟು ಸೂಪರ್ ಹೋಗಿದೆ. ತೋರಿಸ್ತೀನಿ ಬನ್ನಿ. ಇದೇ ಫ್ಲವರ್, ಅದು ಫುಲ್ಲು ಕಾಂಟ್ರಾಸ್ಟ್ ಆಗಿದೆ. ಕಲರ್ ಟೋನ್ ಅಂತೂ ಸೂಪರ್ ಆಗಿದೆ. ಇದು ಯಾವ ಫ್ಲವರ್ ಅಂತ ನನಗೆ ಗೊತ್ತಿಲ್ಲ. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, flip, get the guns out. Dropping bodies in the place till the sun's out. Can't fuck with this, I'm going to try. Cause when the bullets fly, I'm the last one to die. ಗೈಸ್, ಜಿಮ್ಮಿಂದ ಬಂದು ಫ್ರೆಶ್ ಆಗಿ ಸಹ ಆಯಿತು. ಇವಾಗ ಸೈಡಿಗೆ ಹೊಡ್ತಾ ಇದ್ದೀನಿ. ಆನ್ ದ ವೇ ಹೇಮಂತನ ಪಿಕ್ ಮಾಡಿ ಹೊಡಬೇಕು. ಬನ್ನಿ ಹೋಗೋಣ. ಗೈಸ್, ಆ್ಯಕ್ಚುಲಿ ಇವಾಗ ಸೈಡಿಗೆ ಹೊಡ್ತಾ ಇದ್ದೀವಿ. ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಿದೆ. ಆ ರೀಸನ್ಗೋಸ್ಕರ ಹೇಮಂತ್ ಅವ್ರು ಡ್ರೈವ್ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಹೇಮಂತ್ ಡ್ರೈವ್ ಮಾಡ್ತಿದ್ದಾರೆ. ಏನಾರು ಹೇಳಿ ಅಣ್ಣ. ಗೈಸ್, ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಹೆಮ್ಮಿಗೆಪುರ ಸೈಡ್ದು. ಇವಾಗ ಅಲ್ಲೇನೋ ಫಾಲ್ ಸೀಲಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹೋಗಿ ಏನಂತ ಚೆಕ್ ಮಾಡಿ ನಿಮಗೆ ಪ್ರೋಗ್ರೆಸ್ ಏನಾಗಿದೆ ಅಂತ ಅಪ್ಡೇಟ್ ಮಾಡ್ತೀನಿ. ಇದು ರೆಂಟಲ್ 1 ಮನೆ. ಅಲ್ಲಿ ನಾವು ಹೇಳಿದಾಗೆ ಅವ್ರು ಕರ್ವ್ ಕೂಡ ಮಾಡಿದ್ದಾರೆ. ಶಾರ್ಪ್ ಎಡ್ಜಸ್ ಯಾವುದು ಕಾಣಬಾರ್ದು ಅಂತ ಹೇಳಿದೆ ಅವ್ರಿಗೆ. ಆ ರೀಸನ್ಗೋಸ್ಕರ ಕಾರ್ನರ್ಸಲ್ಲಿ ಕರ್ವ್ ಕೊಟ್ಟಿದ್ದೀವಿ, ಸ್ಮೂತ್ ಫಿನಿಶ್ ಬರೋಕ್ಕೋಸ್ಕರ. ಇಲ್ಲೂ ಸಹ ಸೇಮ್, ಇದು ರೆಂಟಲ್ 2. ಇಲ್ಲೂ ಸಹ ಕಾರ್ನರ್ಸ್ಗೆಲ್ಲ ಕರ್ವ್ ಯೂಸ್ ಮಾಡಿದ್ದೀವಿ, ಯಾಕಂದರೆ ಸ್ಮೂತ್ ಕಾಣೋದಕ್ಕೆ. ಅಲ್ಲಿ ನೋಡಿ, ಹೇಮಂತ್ ಅವ್ರು ಕಾಯ್ತಾ ಇದ್ದಾರೆ. ಏನು ಮಾಡ್ತಾ ಇರೋಣ? ವಿಶಾಲವಾದ ಗಾಳಿಯನ್ನು ಸವಿಯುತ್ತಿದ್ದೇನೆ. ಸಾಕು, ಆಯ್ತು ಬೇಡ. ಟೆರೆಸ್ ಮೇಲೆ ಇನ್ನೊಂದು ರೂಮ್ ಸಹ ಇದೆ. ಅಲ್ಲೂ ಸಹ ಫಾಲ್ ಸೀಲಿಂಗ್ ಮಾಡೋಕ್ಕೆ ಹೇಳಿದರು. ಅದು ಹೇಗಾಗಿದೆ ತೋರಿಸ್ತೀನಿ. ನೋಡ್ಬೋದು, ಫಾಲ್ ಸೀಲಿಂಗ್ ಕರ್ವ್ ಪಾರ್ಟ್ ಇನ್ನೂ ಮಾಡಿಲ್ಲ. ಮಾಡಾದ್ಮೇಲೆ ಫಿನಿಶಿಂಗ್ ಬರುತ್ತೆ. ನೋಡಿದ್ರಿ ಅಲ್ಲ ಸೈಡ್ ಪ್ರೋಗ್ರೆಸ್ ಏನಾಯಿತು ಅಂತ. ಫಾಲ್ ಸೀಲಿಂಗ್ ಪಾರ್ಟ್ ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ವುಡ್ ವರ್ಕಿಂದ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಅದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಓನರ್ ಅವರು ಆಲ್ರೆಡಿ ಬೇರೆ ವೆಂಡರ್ ಹತ್ರ ಅವ್ರದ್ದು ಮನೆ ವುಡ್ ವರ್ಕ್ ಪಾರ್ಟ್ ಮಾಡಿಸ್ಕೊತಿದ್ದಾರೆ. ಸೊ ಆ ಟೀಮಲ್ಲಿ ರನ್ ಮಾಡ್ಬೇಕಾದ್ರೆ ನನ್ನ ಟೀಮ್ ಇಲ್ಲಿ ಬಂತು ಅಂದರೆ ಸ್ವಲ್ಪ ಕ್ಲಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು ಅದು ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡುವ ಅಪ್ಕಮಿಂಗ್ ಡೇಸಲ್ಲಿ ನೀವೇ ನೋಡ್ತೀರಾ ಏನಾಗುತ್ತೆ ಅಂತ. ಇವಾಗ ಫಾಲ್ ಸೀಲಿಂಗ್ ವರ್ಕ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ಕ್ಲೈಂಟ್ ಮನೇಲೂ ಕೂಡ ಏನೋ ಸ್ವಲ್ಪ ಫಾಲ್ ಸೀಲಿಂಗ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅವರು ಆ ವೆಂಡರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆ ಡಿಸೈನರ್ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಸಾಗರ್ ಸೈಡ್ಗೆ ಹೋಗೋಣ ಬನ್ನಿ. ಗೈಸ್, ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಸೈಟಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ಬನ್ನಿ ತೋರಿಸ್ತೀನಿ. ನೆನ್ನೆ ವಾಲ್ ಪ್ಯಾನಲಿಂಗ್ ಸ್ಟಿಕ್ ಆಗಿದೆ, ಸದರ್ ಪಾರ್ಟ್ ಇದು.
ಟೇಬಲ್ ಕಾರ್ಪೆಂಟರ್ ಸರ್ವಿಸ್ ಮಾಡ್ತಿದ್ದಾರೆ ಆ್ಯಂಡ್ ಇದು ಕೂಡ ಕವರ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಕಾರ್ಪೆಂಟರ್ ಅವರು ಟೂಲ್ನ ಶಾರ್ಪ್ ಮಾಡ್ಕೊತಿದ್ದಾರೆ. ಬ್ಲೇಡ್ಗೆ ರೈಟ್ ಸೈಡಲ್ಲಿ ಮಾಸ್ಕಿಂಗ್ ಟೇಪ್ ಮಾಡಿ ಅದಾದಮೇಲೆ ಆ ಬ್ಲೇಡ್ನ ಮೇಲೆ ಯೂಸ್ ಮಾಡ್ತೀರಿ. ಈ ಥರ ಮಾಡೋದ್ರಿಂದ ನಮಗೆ ಶಾರ್ಪ್ ಎಡ್ಜಸ್ನ ಟ್ರಿಮ್ ಮಾಡೋ ಟೈಮಲ್ಲಿ ಆ್ಯಕ್ಯುರೇಟ್ ಡ್ಯಾಮೇಜ್ ಆಗೋಲ್ಲ. ಸೊ ಇದೊಂದು ಟಿಪ್. ಇದೇ ಥರ ಇನ್ಫಾರ್ಮೇಟಿವ್ ಅಪ್ಡೇಟ್ಗೋಸ್ಕರ ಫಾಲೋ ಮಾಡಿ ನಮ್ಮ ಚಾನಲ್ನ. ಈ ಆ್ಯಂಗಲಿಂದ ನಿಮಗೆ ಕ್ಲೀನಾಗಿ ಕಾಣ್ತಿದೆ ನೋಡಿ. ಏನು ಮಾಡ್ತಾಯಿದ್ದೀರ ಅಣ್ಣ? ಟಿ ಪಿನ ಹಂಗಂದ್ರೆ ಟೈಮ್ ಪಾಸ್. ಟಿ ಪಿ ಅಂದರೆ ಟೈಮ್ ಪಾಸ್ ಅಂತನಾ? ನಾನು ಇಷ್ಟು ದಿನ ಟಿ ಪಿ ಅಂದರೆ ಥರ್ಡ್ ಪಾರ್ಟಿ ಅಂದ್ಕೊಂಡಿದ್ದೆ. ಟೈಮ್ ಪಾಸ್ ಅಂತ ಇವಾಗಲೇ ಗೊತ್ತಾಗಿದ್ದು. ಮಾತಾಡಿ ಬ್ರೋ, ನಿಮ್ಮ ಫಾಲೋವರ್ಸ್ ಜೊತೆ ಮಾತಾಡ್ತಾ ಇರಿ, ನಿಮ್ಗೆ ಎಲ್ಲ ಥರ ಶಾರ್ಟ್ ಫಾರ್ಮ್ಸ್ ಗೊತ್ತಾಗುತ್ತೆ. ಬಾಡಿ ಫುಲ್ಲು ಪೇಸ್ಟ್ ಆಗಿಬಿಟ್ಟಿದೆ, ಫುಲ್ಲು ಟಯರ್ಡ್ ಆಗ್ತಿದೆ. ಜಿಮ್ಮಲ್ಲಿ ಇದ್ದಾಗಿಂದ ಹಿಂಗೆ ಆಗ್ತಿದೆ ಗೊತ್ತಿಲ್ಲ. ಜಿಮ್ಮಲ್ಲಿ ವರ್ಕೌಟು ಬಿಡಬಾರ್ದು ಅಂದ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಬಟ್ ಆದರೆ ಇಲ್ಲಿ ಆ ಸೈಟ್ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗ್ತಿದೆ. ಅಷ್ಟೊತ್ತು ಇರ್ತೀನಿ. ರೋನ್ ಬಂದಾದ್ಮೇಲೆ ಮನೆಗೆ ಹೋಗ್ಬಿಡ್ತೀನಿ. ಆಗ್ತಾಯಿಲ್ಲ ನನಗೂ. ಗೈಸ್, ಇವಾಗ ಸಾಗರ್ ಅವ್ರ ಸೈಡ್ದು ಪ್ರೋಗ್ರೆಸ್ ತೋರಿಸ್ತೀನಿ ಬನ್ನಿ. ವಾಲ್ ಪ್ಯಾನಲಿಂಗ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಶಟರ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಟೈಮ್ ಬಂದು 9:30. ದಿನ ಎಷ್ಟೊತ್ತಾಗ್ತದೆ ನಾನು ಮನೆಗೆ ಬರೋದಕ್ಕೆ. ಇವಾಗ ಬಂದು ನಾನು ಇವಾಗ ಹೋಗಿ ಊಟ ಮಾಡಿ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಪೋಸ್ಟ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಬೇಗ ಬರೋಣ ಅಂದ್ಕೊಂಡೆ. ಬಟ್ ಆದರೆ ಸಾಗರ್ ಸೈಟಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಕವರ್ ಮಾಡೋಕ್ಕೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಒಂದೊಂದ್ಸಲಿ ಫೋನ್ ಕೂಡ ಎಲ್ಲಿಟ್ಟಿರ್ತೀವಿ ಅಂತ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ಅದನ್ನು ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇವತ್ತು ಆಲ್ರೆಡಿ ನಾನು ಫುಲ್ ಟಯರ್ಡ್ ಆಗಿಬಿಡ್ತೀನಿ. ಆಲ್ರೆಡಿ ಜ್ವರ ಇದೆ ಅಂದರೂ ವೀಡಿಯೋ ಮಾಡಿ ಇವಾಗ ಹೋಗಿ ಎಡಿಟ್ ಮಾಡ್ತೀನಿ. ನಾಳೆ ಅಷ್ಟರಲ್ಲಿ ಜ್ವರ ವಾಸಿ ಆಯಿತು ಅಂದರೆ ನನಗೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ನಾಳೆ ನಾನು ಆಫ್ ಆಗಬೇಕಾಗತ್ತೆ. ಹೇಮಂತ್ ಮತ್ತು ರೋಹನ್ ಇಬ್ಬರೇ ಸೈಟ್ ಹ್ಯಾಂಡಲ್ ಮಾಡಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಾದ ನಂತರ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಎವ್ರಿ ಶೇರ್, ಎವ್ರಿ ವ್ಯೂ, ಎವ್ರಿ ಲೈಕ್ಸ್ ತುಂಬ ಕೌಂಟ್ ಆಗುತ್ತೆ ನನಗೆ. ನಿಮ್ಗೇನಾದರೂ ವೀಡಿಯೋಸಲ್ಲಿ ಏನಾದರೂ ಇಂಥದ್ದನ್ನು ಚೇಂಜ್ ಮಾಡಿದ್ರೆ ಅದು ವ್ಲಾಗಿನ ಬೆಟರ್ ಆಗಿರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.